ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಹೊನ್ನಾವರ ಭಟ್ಕಳ ವಿಧಾನಸಭಾ ಕ್ಷೇತ್ರ 2028ಕ್ಕೆ MLA ಟಿಕೆಟ್ ಯಾರಿಗೆ? 3 ಪಕ್ಷಗಳು, 5ರಿಂದ 6 ಅಭ್ಯರ್ಥಿಗಳು. ಏನಿದು ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, 2023ರ ಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿರುವಂಥ ಆಗಿದ್ದಂಥ ಮತ್ತು ಆಗಿನ ಹಾಲಿ MLA ಆಗಿದ್ದಂಥ ಸುನಿಲ್ ನಾಯ್ಕ್ ಅವರನ್ನು ಕಾಂಗ್ರೆಸ್ ಅಭ್ಯರ್ಥಿ ಮಂಕಾಳು ವೈದ್ಯ ಅವರು ಒನ್ ವೇ ಆಗಿ ಬರೋಬ್ಬರಿ 32,000ಕ್ಕೂ ಹೆಚ್ಚು ಮತಗಳಿಂದ ಸೋಲಿಸಿ ಇದೀಗ MLA ಆಗಿದ್ದಾರೆ, ಸಚಿವರು ಆಗಿದ್ದರು. ಮತ್ತು ಈಗ ಕೆಲವೊಂದು ಕಾರಣದಿಂದಾಗಿ ಅವರಿಗೆ ಸಚಿವ ಸ್ಥಾನ ತಪ್ಪಿದೆ. ಆದರೂ 2028ರ ತನಕ ಮಂಕಾಳು ವೈದ್ಯ ಅವರೇ MLA ಆಗಿ ಇರ್ತಾರೆ. ಇದು ಒಂದು ಹಂತದ ಹೊನ್ನಾವರ ಭಟ್ಕಳ ವಿಧಾನಸಭಾ ಕ್ಷೇತ್ರದ ಸದ್ಯದ ಪರಿಸ್ಥಿತಿ. ಆದರೆ 2028ರ ವೇಳೆಗೆ ಯಾವ ಪಾರ್ಟಿಯಿಂದ ಯಾವ ಅಭ್ಯರ್ಥಿಗಳು ಟಿಕೆಟ್ ಆಸ್ಪಿರೆಂಟ್ ಆಗಿದ್ದಾರೆ ಮತ್ತು ಪಕ್ಷ ಎಲ್ಲವನ್ನು ಅಳಿದು ತೂಗಿ ಯಾರಿಗೆ ಟಿಕೆಟನ್ನು ನೀಡಬಹುದು, ಯಾರನ್ನ ಟಿಕೆಟ್ ಲಿಸ್ಟಿಂದ ಕೈ ಬಿಡಬಹುದು ಎನ್ನುವುದನ್ನು ನೋಡ್ತಾ ಇದ್ರೆ ಮೊದಲನೆಯದಾಗಿ ಈಗಿರುವ ಸದ್ಯ ಹಾಲಿ ಇರುವಂಥ ಮಂಕಾಳು ವೈದ್ಯವರ ಪಾರ್ಟಿ ಅಂದರೆ ಕಾಂಗ್ರೆಸ್ ಪಾರ್ಟಿಯನ್ನು ಗಮನಿಸ್ತಾ ಹೋದರೆ, ಕಾಂಗ್ರೆಸ್ ಪಾರ್ಟಿಯಲ್ಲಿ ತುಂಬ ಜನ ಕ್ಯಾಂಡಿಡೇಟ್ಗಳು ಇದ್ದರೂ ಕೂಡ ಮುಖ್ಯವಾಗಿ 2 ಕ್ಯಾಂಡಿಡೇಟ್ಗಳು ಮೇಲ್ನೋಟಕ್ಕೆ ಅಥವಾ ಮುನ್ನುಡಿಗೆ ಬರ್ತಾರೆ ಅಥವಾ ಮೇನ್ ಸ್ಟ್ರೀಮಿಗೆ ಬರ್ತಾರೆ. ಅದರಲ್ಲಿ ಮುಖ್ಯವಾಗಿ ಈಗ ಹಾಲಿ MLA ಆಗಿರುವಂಥ ಮಂಕಾಳು ವೈದ್ಯ ಅವರು ಪ್ಲಸ್ಸನ್ನು ನೋಡಲೇಬೇಕು. ಅವರಿಗೆ ಯಾಕೆ ಅವರಿಗೆ ಟಿಕೆಟ್ ಕೊಡಬೇಕು? ಹೌದು, ಈಗ MLA ಆಗಿದ್ದಾರೆ, ಆದರೂ ಕೂಡ 2028ರ ವೇಳೆಗೆ ಟಿಕೆಟ್ ಕೊಡುವಾಗ ಯಾವ ಮಾನದಂಡದ ಆಧಾರದ ಮೇಲೆ ಮಂಕಾಳು ವೈದ್ಯ ಅವರಿಗೆ ಟಿಕೆಟ್ ಕೊಡಬೇಕು ಅಥವಾ ಕೊಡಬಹುದು ಎನ್ನುವುದಂಥ ಲೆಕ್ಕಾಚಾರ ನೋಡ್ತಾಯಿದ್ರೆ ನೋಡಿ, ಯಾವುದೇ ರಾಷ್ಟ್ರೀಯ ಪಕ್ಷದ ಹಿನ್ನೆಲೆಯಿಲ್ಲದೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಗೆದ್ದಂಥವರು ಇದೇ ಮಂಕಾಳು ವೈದ್ಯ ಅವರು. 2013ರಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತು ತನ್ನ ಪ್ರಭಾವದಿಂದ 2013ರಲ್ಲಿ ಗೆಲ್ತಾರೆ. ಅದರ ಜೊತೆ 2014ರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕೂಡ ಸೇರ್ತಾರೆ. ಅದಾದ ನಂತರ 2018ರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಯ ಟಿಕೆಟನ್ನು ಪಡ್ಕೊಂಡು ಕಾಂಗ್ರೆಸ್ ಪಕ್ಷದಿಂದ ನಿಲ್ತಾರೆ ಭಟ್ಕಳ ಹೊನ್ನಾವರ ಕ್ಷೇತ್ರದಿಂದ. ಆಗ ಸರಿಸುಮಾರು 5,000 ಮತಗಳಿಂದ ಸುನಿಲ್ ನಾಯ್ಕ್ ಅವರ ವಿರುದ್ಧ ಸೋಲ್ತಾರೆ. 2013ರಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತಾಗ ಬರೋಬ್ಬರಿ 10,000 ಮತಗಳಿಂದ ಗೆದ್ದಿದ್ರು ಇದೇ ಮಂಕಾಳು ವೈದ್ಯ. ಅದಾದ ನಂತರ ಕಾಂಗ್ರೆಸ್ಗೆ ಸೇರ್ತಾರೆ 2014ರಲ್ಲಿ ಸೇರ್ತಾರೆ ಮತ್ತು 2018ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಟಿಕೆಟ್ನಿಂದ ಸ್ಪರ್ಧಿಸಿ ಸುನಿಲ್ ನಾಯ್ಕ್, ಬಿಜೆಪಿಯ ಅಭ್ಯರ್ಥಿಯಾಗಿದ್ದಂಥ ಸುನಿಲ್ ನಾಯ್ಕ್ ಅವರ ವಿರುದ್ಧ 5,000 ಮತಗಳಿಂದ ಸೋಲ್ತಾರೆ. ಆದರೆ ಎದೆಗುಂದಲ್ಲ, ಮತ್ತೆ 2023ರಲ್ಲಿ ಕಾಂಗ್ರೆಸ್ ಟಿಕೆಟನ್ನು ಪಡ್ಕೊಂಡು ಇದೇ ಸುನಿಲ್ ನಾಯ್ಕ್ ಅಂದರೆ ಆಗಿನ ಹಾಲಿ MLA ಆಗಿದ್ದಂಥ ಸುನಿಲ್ ನಾಯ್ಕರ ವಿರುದ್ಧ ಏಕಾಂಗಿಯಾಗಿ 1,00,000 ಮತವನ್ನು ಪಡ್ಕೊಂಡು ಬರೋಬ್ಬರಿ 32,000ಕ್ಕೂ ಅಧಿಕ ಮತಗಳಿಂದ ಸೋಲಿಸ್ತಾರೆ, ಸಚಿವರಾಗ್ತಾರೆ 3 ವರ್ಷ. ಅದಾದ ನಂತರ ಮೊನ್ನೆ ಅವರಿಗೆ ಸಚಿವ ಸ್ಥಾನದಿಂದ ಕೂಡ ಕೈ ಬಿಡಲಾಗಿತ್ತು ಮತ್ತು ಅನೇಕ ಗೊಂದಲ ಕೂಡ ಇತ್ತು. ಆ ಗೊಂದಲದ ಕಥೆಯೇ ಒಂದು ದೊಡ್ಡ ರಾಮಾಯಣ ಮಹಾಭಾರತ ಕಥೆ ಇದ್ದಂಗಿದೆ. ಇನ್ನು ಮೀನುಗಾರಿಕೆ ಆಗಿದ್ದಂಥವ್ರು ಅದನ್ನು ಕೂಡ ಅವರು ತಮ್ಮ ಪ್ರೊಫೈಲ್ನಲ್ಲಿ ನಾನು ಇಂತಿಂಥ ಸಾಧನೆ ಮಾಡಿದ್ದೇನೆ, ನನಗೆ ಟಿಕೆಟ್ ಕೊಡಿ ಅನ್ನುವಂಥ ಒಂದು ಪ್ರೊಫೈಲನ್ನು ಕೂಡ ಹೈಕಮಾಂಡ್ಗೆ ಕಳಿಸಬಹುದು. ಇವರ ಪ್ಲಸ್ಸನ್ನು ನೋಡ್ತಾ ಹೋದರೆ ಮುಖ್ಯವಾಗಿ ಪ್ಲಸ್ ಅಂದರೆ ನಾನು ಏಕಾಂಗಿಯಾಗಿ ಕೂಡ ಗೆಲ್ಲಬಲ್ಲೆ, ನನಗೆ ನೀವು ಟಿಕೆಟ್ ಕೊಡಲ್ವಾ, ಅಫ್ಕೋರ್ಸ್ ಕೊಟ್ಟಿಲ್ಲ ಅಂದರೆ ನಾನು ಏಕಾಂಗಿಯಾಗಿ ಇಂಡಿಪೆಂಡೆಂಟ್ ಆಗಿ ಅಥವಾ ರೆಬಲ್ ಕ್ಯಾಂಡಿಡೇಟ್ ಆಗಿ ನಿಲ್ಲಬಲ್ಲೆ ಎನ್ನುವಂಥ ಪ್ಲಸ್ ಕೂಡ ಇದೆ ಅವರಿಗೆ. ಜೊತೆಗೆ ಅವರಿಗೆ ಸ್ವಾಮೀಜಿಯೊಬ್ಬರ ಬೆಂಬಲ ಇದೆ ಎನ್ನುವಂಥ ಮಾತು ಅನೇಕ ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಅಂದರೆ ಇಂಡಿಪೆಂಡೆಂಟ್ ಗೆದ್ದಾಗಲೂ ಕೇಳಿ ಬಂದಿತ್ತು, ಸೋತಾಗಲೂ ಕೇಳಿ ಬಂದಿತ್ತು. ಯಾಕಂದರೆ ಅವರು ಸರಿಯಾಗಿ ಅವ್ರ ಜೊತೆ ಮಾತುಕತೆ ಅನ್ನೋ ಕಾರಣಕ್ಕೆ 2018 ಸೋತರು ಎನ್ನುವಂಥ ಕಾರಣ ಬಂತು. ಹೀಗಾಗಿ ಒಬ್ಬ ಸ್ವಾಮೀಜಿ ಹೆಸರು ಕೂಡ ಅಲ್ಲಿ ಕೇಳಿ ಬರ್ತಾ ಇದೆ, ಗೊತ್ತಿಲ್ಲ ಏನಂತ. ಜೊತೆಗೆ ಅವರ ಮತ್ತೊಂದು ಪ್ಲಸ್ ಅಂದರೆ ಅವರ ಮಗಳು ಬೀನಾ ವೈದ್ಯ ಕೂಡ ಅವರಿಗೆ ರಾಜಕೀಯದಲ್ಲಿ ಸಕ್ರಿಯವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಪ್ಪ ಎಲ್ಲಾದರೂ ಬೆಂಗಳೂರಾಗಿದ್ದರೆ ಅಥವಾ ಬೇರೆ ಕೆಲಸದಲ್ಲಿದ್ದರೆ ಈ ಊರಿನ ಜನರ ಒಂದು ಅಥವಾ ತಾಲೂಕಿನಲ್ಲಿರುವ ಅಥವಾ ಕ್ಷೇತ್ರದ ಜನರ ಒಂದು ಕಷ್ಟ ಸುಖವನ್ನು ಬೀನಾ ವೈದ್ಯ ಅವರು ಕೂಡ ಸಂಪರ್ಕದಲ್ಲಿರ್ತಾರೆ. ಮತ್ತು ಮುಂದಿನ ವೈದ್ಯ ಅಂದರೆ ಮಂಕಾಳು ವೈದ್ಯವರ ಮುಂದಿನ ರಾಜಕಾರಣಿಯಾಗಿ ಅಥವಾ ಅವರ ಮನೆತನದ ರಾಜಕಾರಣಿಯಾಗಿ ಬೀನಾ ವೈದ್ಯ ಕೂಡ ರಾಜಕಾರಣಕ್ಕೆ ಬರಬಹುದು. ಮತ್ತು ರಾಷ್ಟ್ರೀಯ KBCಯ ಒಂದು ವಲಯದಲ್ಲೂ ಕೂಡ ಅವರಿಗೆ ಸ್ವಲ್ಪ ತುಂಬ ಉತ್ತಮವಾದ ಸಂಪರ್ಕ ಇದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದರೆ ಮೈನಸ್ ಏನು ಎನ್ನುವುದನ್ನು ನೋಡ್ತಾ ಹೋದರೆ ಅಲ್ಲಿ ಮತ್ತೊಬ್ಬ ಕ್ಯಾಂಡಿಡೇಟ್ ಅಂದರೆ
ಮೂಲ ಕಾಂಗ್ರೆಸ್ಸಿಗರು ಕೂಡ ಮಂಕಾಳು ವೈದ್ಯವರ ಜೊತೆ ಅಷ್ಟು ಚೆನ್ನಾಗಿಲ್ಲ. ಯಾಕಂದರೆ ವರ್ಷಾನುಗಟ್ಲಿಂದ ಪಕ್ಷ ಕಟ್ಟಿರ್ತಾರೆ ಎನ್ನುವಂಥ ಹಿನ್ನೆಲೆಯಲ್ಲಿ ತಮಗೆ ಟಿಕೆಟ್ ಕೊಡಬೇಕು, ಟಿಕೆಟ್ ಸಿಗಬೇಕಿತ್ತು ಎನ್ನುವಂಥ ಆಶಾವಾಗದಿದ್ದಂಥ ಅನೇಕರು ಕೂಡ ಬ್ಲಾಕ್ ಕಾಂಗ್ರೆಸ್ನ ಮುಖಂಡರು ಮಂಕಾಳು ವೈದ್ಯವ್ರ ಜೊತೆ ಅಷ್ಟು ಉತ್ತಮವಾದ ಸಂಬಂಧ ಹೊಂದಿಲ್ಲ ಎನ್ನುವಂಥ ಒಂದು ಮಾತು. ಜೊತೆಗೆ ಮಂಕಾಳು ವೈದ್ಯವರ ಜೊತೆಗಿದ್ದಂಥ ಆಪ್ತ ಕಾರ್ಯಕರ್ತರಿಗೆ ಏನು ಜೀವನಕ್ಕೇನು ಮಾಡಿಕೊಟ್ಟಿಲ್ಲ ಎನ್ನುವಂಥ ಅನೇಕ ಗುಮಾನಿಗಳು ಕೂಡ ಇದೆ. ಜೊತೆಗೆ ಅನೇಕ ಚಿಕ್ಕ ಪುಟ್ಟ ಅಂದರೆ ಒಬ್ಬ MLA ಆದ ನಂತರ ಅಥವಾ ಸರ್ಕಾರದಲ್ಲಿದ್ದಾಗ ಅವ್ರ ಮೇಲೆ ಆ್ಯಂಟಿ ಇನ್ಕಂಬನ್ಸಿ ಅಥವಾ ವಿರೋಧಗಳು ಇದ್ದೇ ಇರುತ್ತೆ. ಅವೆಲ್ಲ ಪಕ್ಕಕ್ಕಿಟ್ಟು ನೋಡ್ತಾ ಇದ್ದರೆ ಮಂಕಾಳು ವೈದ್ಯ ಅವರಿಗೆ ಟಿಕೆಟ್ ಸಿಗಬಹುದು ಅಥವಾ ಸಿಗದೇ ಇರಬಹುದು. ನಾನು ಟಿಕೆಟ್ ಸಿಗಬಹುದು ಅನ್ನೋದಕ್ಕೆ ಈಗ MLA ಆಗಿದ್ದಾರೆ ಮತ್ತು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಗೆದ್ದಂಥ ಒಂದು ಅನುಭವ ಕೂಡ ಇದೆ. ಆದರೆ ಯಾಕೆ ಡೌಟ್ ಅಂದರೆ ಅವರಿಗೆ ಇದೀಗ DK ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಒಂದು ಸಲ ಕ್ಯಾಬಿನೆಟ್ ಆಗುತ್ತೆ. ಅಂದರೆ DK ಶಿವಕುಮಾರ್ ಅವ್ರ ಜೊತೆ ಒಂದು 13 MLAಗಳು ಸಚಿವರಾಗ್ತಾರೆ. ಎರಡನೇ ಹಂತದ ಕ್ಯಾಬಿನೆಟ್ ವಿಸ್ತರಣೆ ಸಮಯದಲ್ಲಿ ಮೊದಲ ಲೀಸ್ಟ್ ಬಂದಾಗ 10 ಗಂಟೆಗೆ ಮೊದಲ ಲಿಸ್ಟ್ ಬಂದಾಗ 12ನೇ ನಂಬರ್ನಲ್ಲಿ ಮಂಕಾಳು ವೈದ್ಯವ್ರ ಹೆಸರು ಕೂಡ ಇರುತ್ತೆ. ಅದಾದ ಅರ್ಧ ಗಂಟೆಯಲ್ಲಿ ಮಂಕಾಳು ವೈದ್ಯವರ ಈ 12ನೇ ನಂಬರ್ನ ಒಂದು ಕ್ರಮಾಂಕದಲ್ಲಿ ಮಂಕಾಳು ವೈದ್ಯವರ ಹೆಸರನ್ನು ಡಿಲೀಟ್ ಮಾಡಿ SS ಮಲ್ಲಿಕಾರ್ಜುನ್ ಎನ್ನುವಂಥ ದಾವಣಗೆರೆ ಒಬ್ಬ ಪೊಲಿಟಿಷಿಯನ್ ಹೆಸರನ್ನು ಸೇರಿಸ್ತಾರೆ. ಯಾಕೆ ಸೇರಿಸಿದ್ರು ಎನ್ನುವುದಕ್ಕಿಂತ ಯಾಕೆ ತೆಗೆಸಿದ್ರು ಎನ್ನುವುದು ಕೂಡ ದೊಡ್ಡ ಚರ್ಚೆ ಆಗ್ತಿದೆ. ಅನೇಕ ಊಹಾಪೋಹಗಳು, ಅದಕ್ಕೆ ಆಧಾರ ಇದೆಯಾ ಇಲ್ವಾ ಗೊತ್ತಿಲ್ಲ. ಅನೇಕ 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 ಊಹಾಪೋಹಗಳು ಕೂಡ ಇದರ ಹಿಂದೆ ಕೇಳಿಬರ್ತಿದೆ. ಜಿಲ್ಲಾ ಕಾಂಗ್ರೆಸ್ನ ಲೀಡರ್ಗಳು ಮಂಕಾಳು ವೈದ್ಯವರು ದೊಡ್ಡ ನಾಯಕರಾಗಿ ಬೀಳ್ತಾರೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯಿಂದ ಕಾಂಗ್ರೆಸ್ ಪರವಾಗಿ ಬೀಳ್ತಾರೆ ಅಥವಾ ನಮಗೆ ಹಿನ್ನಡೆಯಾಗುತ್ತಂಥ ದೃಷ್ಟಿಯಲ್ಲಿ ಅನೇಕ ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರು ಹೆಸರು ಹೇಳೋದು ಬೇಡ, ಅವರು ತಪ್ಪಿಸಿದ್ದಾರೆ ಎನ್ನುವಂಥ ಮಾತು. ಜೊತೆಗೆ ಹಿರಿಯ ನಾಯಕರೊಬ್ಬರು ತಮಗಿಂತ ಜೂನಿಯರ್ ಆಗಿರುವಂಥ ಹೊಸದಾಗಿ ಪಕ್ಷಕ್ಕೆ ಬಂದಂಥವರಿಗೆ ಪದೇ ಪದೇ ಮಿನಿಸ್ಟರ್ಶಿಪ್ ಕೊಡೋದು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಕೊಟ್ಟರೆ ನಮಗೆಲ್ಲೋ ಸ್ವಲ್ಪ ಮುಜುಗರ ಆಗುತ್ತೆ ಅನ್ನುವಂಥ ಮಾತು. ಜೊತೆಗೆ ಮತ್ತೊಬ್ಬ MLAಯ ಮಗಳು ಜೊತೆ ಹೈಕಮಾಂಡ್ನ ಒಬ್ಬ ನಾಯಕರ ಮಗಳು ಉತ್ತಮ ಕ್ಲಾಸ್ಮೇಟ್ಸ್ ಎನ್ನುವಂಥ ಮಾತು. ಅದು ಎಷ್ಟು ಊಹಾಪೋಹ, ಅವ್ರು ಯಾರು ಎಲ್ಲವೂ ಕೂಡ ಗಾಳಿ ಸುದ್ದಿ. ಆದರೆ ಸದ್ಯದ ಮಟ್ಟಿಗೆ ಮಿನಿಸ್ಟರ್ ಆಗಲಿಕ್ಕೆ ಅವಕಾಶದಿಂದ ವಂಚಿತರಾಗಿದ್ದಾರೆ. ಮುಂದೆ ಇದೇ ಒಂದು ಹಾದಿ MLA ಟಿಕೆಟ್ ತಪ್ಪಿಸ್ಲಿಕ್ಕೂ ಆಗತ್ತಾ ಅಥವಾ ಅಂತ ತಪ್ಪಿಸುವಂಥ ಹಾದಿಯೂ ಕೂಡ ಇದೆ, ಗೊತ್ತಿಲ್ಲ. ಪದೇ ಪದೇ ಮಂಕಾಳು ವೈದ್ಯವರು ಹೇಳ್ತಾರೆ ನಾನು DK ಆಗ್ತಾ ಅಂತ ಹೇಳ್ತಾರೆ. ಅದೇ ಆಪ್ತತೆ 2028ರ ವೇಳೆಗೆ ಮಂಕಾಳು ವೈದ್ಯವರಿಗೆ ಟಿಕೆಟ್ ದಕ್ಕಿಸಿದ್ರೂ ಕೂಡ ಅಥವಾ ಟಿಕೆಟ್ ಸಿಗುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ರೂ ಕೂಡ ಅತಿಶಯೋಕ್ತಿ ಅಲ್ಲ. ಆದರೆ ಮಂಕಾಳು ವೈದ್ಯವರಿಗೆ ಮತ್ತೊಂದು ಮೈನಸ್ ಅಂದರೆ ಅವರ ಪಕ್ಷದಲ್ಲಿ ಮತ್ತೊಬ್ಬ ರಾಜಕಾರಣಿ ಇದ್ದಾರೆ. ಅವರು ಕೂಡ 2008ರಲ್ಲಿ BJPಯ ಅಭ್ಯರ್ಥಿಯಾಗಿದ್ದಂಥ ಮತ್ತು ಸ್ವಲ್ಪ ಮಟ್ಟಿಗೆ ಆಗ 1999 2004ರಲ್ಲಿ ಹವಾ ಮಾಡಿ ಮಿನಿಸ್ಟರ್ ಆಗಿದ್ದಂಥ ಶಿವಾನಂದ ನಾಯ್ಕ್ ಅವರನ್ನು 2008ರಲ್ಲಿ ಸೋಲಿಸಿದಂಥ JD ನಾಯ್ಕ್ ಅಡ್ವೊಕೇಟ್ ಅವರು ವಕೀಲರು ಕೂಡ ಅಂಥ ಒಬ್ಬ ಅಭ್ಯರ್ಥಿ ಮತ್ತೆ ಇದೀಗ ಮುಂಚೂಣಿಗೆ ಬಂದು 2028ರ ವೇಳೆಗೆ ನನಗೂ ಕೂಡ ಟಿಕೆಟ್ ಬೇಕು ಅನ್ನುವಂಥ ಒಂದು ದುಂಬಾಲನೆ ಬಿದ್ದಿದ್ದಾರೆ. ತನ್ನ ಒಂದು ಸ್ಟ್ರೆಂತನ್ನು ಹೈಕಮಾಂಡ್ ಮುಂದೆ ಹೇಳ್ತಾ ಇದ್ದಾರೆ. ಜೊತೆಗೆ BJPಯಿಂದ ಏನಾದರೂ ನಾಮದಾರಿ ಕ್ಯಾಂಡಿಡೇಟ್ ಅಂದರೆ ಈಡಿಗ ಕ್ಯಾಂಡಿಡೇಟ್ ಏನಾದರೂ ನಿಂತು ಬಿಟ್ಟರೆ, ಅಂದರೆ ಜಸ್ಟ್ ಲೈಕ್ ಸುನಿಲ್ ನಾಯ್ಕ್ ಇರ್ಬೋದು, ಶಿವಾನಂದ್ ನಾಯ್ಕ್ ಇರ್ಬೋದು, ಅವರನ್ನೇನಾದರೂ BJP ಟಿಕೆಟ್ ಕೊಟ್ಬಿಟ್ರೆ, ಅಂದರೆ ನಾಯಕ್ ನಾಮದಾರಿ ಕುಟುಂಬಕ್ಕೆ ನಾಮದಾರಿ ಒಂದು ಸಮುದಾಯಕ್ಕೆ ಟಿಕೆಟ್ ಕೊಟ್ಬಿಟ್ರೆ ಅವರನ್ನು ಸೋಲಿಸ್ಬೇಕಂದ್ರೆ ಮತ್ತೊಬ್ಬ ನಾಮದಾರಿ ಕ್ಯಾಂಡಿಡೇಟ್ ಆಗಿರುವಂಥ JD ನಾಯ್ಕ್ ಅವರಿಗೆ ಕೂಡ ಟಿಕೆಟ್ ಕೊಡುವಂಥ ಸಾಧ್ಯತೆ ಇದೆ. ಇದು ಇದೀಗ ಮಂಕಾಳು ವೈದ್ಯವರಿಗೆ ಸ್ವಲ್ಪ ಮುಳುವಾಗಬಹುದು. ಕಾಂಗ್ರೆಸ್ನ ಇಬ್ಬರು, ಒಂದು ಮಂಕಾಳು ವೈದ್ಯ ಇದೀಗ ಹಾಲಿ MLA ಆಗಿದ್ದರೆ 2028ಕ್ಕೆ ಅವರಿಗೆ ಕೂಡ ಟಿಕೆಟ್ ಆಸ್ಪಿರೆಂಟ್ಸ್ ಆಗಿರ್ತಾರೆ, ಅದರ ಬಗ್ಗೆ ಮಾತಿಲ್ಲ. ಅವರ ಜೊತೆಗೆ JD ನಾಯ್ಕ್ ಅವರು ಹೇಳಿದ್ನಲ್ಲಿ 2008ರಲ್ಲಿ ಚುನಾವಣೆ ಕಾಂಗ್ರೆಸ್ನಿಂದ ಗೆದ್ದಂಥವ್ರು. ಅವರು ಸೋಲಿಸಿದ ಯಾರನ್ನು ಸೋಲಿಸಿದ್ರು ಅಂದರೆ 1999ರಲ್ಲಿ ವಿನ್ ಆಗಿದ್ದಂಥ, 2004ರಲ್ಲಿ ವಿನ್ ಆಗಿದ್ದಂಥ BJPಯ ಶಿವಾನಂದ ನಾಯ್ಕ್ ಇರುವಂಥ ಒಬ್ಬ ಸ್ಟ್ರಾಂಗ್ ಅಭ್ಯರ್ಥಿಯ ಮುಂದೆ ಗೆದ್ದು ಬೀಗಿದಂಥ ಹೆಗ್ಗಳಿಕೆ ಇದೆ. ಅದಾದ ನಂತರ 2013ರಲ್ಲಿ ಮತ್ತೆ ಸೋಲ್ತಾರೆ. ಇದೇ ಮಂಕಾಳು ವೈದ್ಯ ವಿರುದ್ಧ JD ನಾಯ್ಕ್ ಅವರು ಸೋಲ್ತಾರೆ. ಅದಾದ ನಂತರ ಅವರಿಗೆ ಟಿಕೆಟ್ನಲ್ಲಿ ಸ್ವಲ್ಪ ವ್ಯತ್ಯಯ ಕೂಡ ಕಂಡುಬರುತ್ತೆ. ಈಗ ಮತ್ತೆ ಕಾಂಗ್ರೆಸ್ನಿಂದ ಟಿಕೆಟನ್ನು ಕೂಡ ಕೇಳ್ತಾ ಇದ್ದಾರೆ. ಅದು ಯಾರ ವಿರುದ್ಧ? ತಾನು ಸೋತಂಥ ಮಂಕಾಳು ವೈದ್ಯ ವಿರುದ್ಧವೇ ಇದೀಗ ಟಿಕೆಟನ್ನು ಕೇಳ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ಎರಡು, ಒಂದು ಮಂಕಾಳು ವೈದ್ಯ, ಮತ್ತೊಂದು JD ನಾಯ್ಕ್. ಮೂರನೇದಾಗಿ ಬ್ಲಾಕ್ ಕಾಂಗ್ರೆಸ್ನ ಒಂದು ಸ್ವಲ್ಪ ಜನ ಕೂಡ ಟಿಕೆಟ್ಗಾಗಿ ಅರ್ಜಿ ಹಾಕುವಂಥ ಸಾಧ್ಯತೆ ಇದೆ. ಇನ್ನು BJPಯಿಂದ 2 ಕ್ಯಾಂಡಿಡೇಟ್ಗಳು ಸದ್ದನ್ನು ಮಾಡ್ತಾ ಇದ್ದಾರೆ. ಇಬ್ಬರು ಕೂಡ MLA, ಅಂದರೆ ಕಾಂಗ್ರೆಸ್ನಿಂದ JD ನಾಯ್ಕ್ ಕೂಡ MLA ಆಗಿ ಸ್ವಲ್ಪ ಹಿಂಸದಂತರು ಮತ್ತೆ ಈಗ 2028 ಟಿಕೆಟ್ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ನಿಂದ. ಇನ್ನು BJPಲೂ ಕೂಡ ಇಬ್ಬರು
ಒಂದು 2018ರಲ್ಲಿ MLA ಆಗಿ 2023ರಲ್ಲಿ ಸೋತಂಥವ್ರು, ಜೊತೆಗೆ ಮತ್ತೊಬ್ಬ ಕ್ಯಾಂಡಿಡೇಟ್ ಕೂಡ 1999 ಮತ್ತು 2004ರಲ್ಲಿ ಗೆದ್ದು ಆಮೇಲೆ ಸೋಲಿನ ರುಚಿಯನ್ನು ಕಂಡು ಆನಂತರ ಸ್ವಲ್ಪ ದೂರವಾಗಿ ಮತ್ತೆ ಇದೀಗ ಆಕ್ಟಿವ್ ಪೊಲಿಟಿಷಿಯನ್ ಆಗಿ ಗುರುತಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ಮೊದಲನೇದಾಗಿ 2018ರಲ್ಲಿ ಅಂದಿನ ಮಂಕಾಳು ವೈದ್ಯ ಅವರನ್ನ 5,000 ಮತಗಳ ಅಂತರದಿಂದ ಸೋಲಿಸಿ ಭಟ್ಕಳ ಹೊನ್ನಾವರ ಕ್ಷೇತ್ರದಲ್ಲಿ BJPಯ ಬಾವುಟ ಹಾರಿಸಿದಂಥ ಸುನಿಲ್ ನಾಯಕ್ ಅವರಿಗೆ ಟಿಕೆಟ್ ಸಿಗಬಹುದಾ, ಟಿಕೆಟ್ ಕೊಡಬಹುದಾ ಎನ್ನುವಂಥ ಲೆಕ್ಕಾಚಾರ. ಎಸ್ ಕೋರ್ಸ್ ಅವರಿಗೆ ಟಿಕೆಟ್ ಸಿಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಯಾಕಂದರೆ ಅವರಿಗೆ ಪ್ಲಸ್ ಅನೇಕ ಆಗುತ್ತೆ. 2018ರಲ್ಲಿ 5,000 ಮತಗಳಿಂದ ಗೆದ್ದಿದ್ರು. ಬಟ್ 2023ರಲ್ಲಿ ಹೀನಾಯ ಸೋಲು ಅನುಭವಿಸಬೇಕಾಗಿ ಬಂತು. ಯಾಕಂದರೆ 2023ರಲ್ಲಿ ಮಂಕಾಳು ವೈದ್ಯವರಿಗೆ 1,00,000 ಮತ ಬಂದರೆ ಇದೇ ಸುನಿಲ್ ನಾಯಕ್ ಅವರಿಗೆ 67,000 ಚಿಲ್ಲರೆ ಮತ ಬರುತ್ತೆ. ಹೀಗಾಗಿ 32,000 ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಬೇಕಾಯಿತು. ಅದಕ್ಕೆ ಕಾರಣ ಬೇರೆ ಇರ್ಬೋದು, ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು, ಅಥವಾ ಇದೇ ಸುನಿಲ್ ನಾಯಕ್ ಅವರು ಜನರಿಗೆ ರೀಚ್ ಆಗಲ್ಲ, ಸ್ವಲ್ಪ ಹೈಫೈ ಮನುಷ್ಯ ಅನ್ನುವಂಥ ಅಪವಾದದ ನಡುವೆ ಸೋಲನ್ನು ಅನುಭವಿಸಬೇಕಾಗಿ ಬಂತು. ಆದರೆ ಈ ಸಲ ಅವರಿಗೆ ಟಿಕೆಟ್ ಸಿಗಬಹುದು, ಕೊಡಬಹುದು. ಯಾಕಂದರೆ ಈಸ್ ಜಸ್ಟ್ ಅರೌಂಡ್ 48 ವರ್ಷ, ಅಂದರೆ ವಯಸ್ಸುವರೆಗೆ 48ರಿಂದ 49 ವರ್ಷ ಆಗಿದೆ, ಆ್ಯಕ್ಟಿವ್ ಪೊಲಿಟಿಷಿಯನ್ ಆಗಿದ್ದಾರೆ. ಮತ್ತು 2028ರ ವೇಳೆಗೆ ಅವರಿಗೆ ಜಾಸ್ತಿ ವಯಸ್ಸಾಗಲ್ಲ ಮತ್ತು ಬೇರೆ ಕ್ಯಾಂಡಿಡೇಟ್ಗಳನ್ನು ಕೂಡ ಹುಡುಕೋದು ಕಷ್ಟ ಆಗ್ಬೋದು ಅಂತ ಕಾರಣಕ್ಕಾಗಿ ಇದೇ ಸುನಿಲ್ ನಾಯಕ್ ಅವರನ್ನ ಟಿಕೆಟ್ ಕೊಡಬಹುದು. ಜೊತೆಗೆ ಅವ್ರಿಗೆ ಪ್ಲಸ್ ಅಂದರೆ ಹಿಂದುತ್ವದ ಅಜೆಂಡಾ ಹೊನ್ನಾವರ ಭಟ್ಕಳದಲ್ಲಿ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಆಗಿದೆ ಕೂಡ. ಜೊತೆಗೆ ಈಗ ಸದ್ಯ ಆದಂಥ ಒಂದು ಮೂರಿನ ಕಟ್ಟೆ ವಿವಾದ, ಅಂದರೆ ದೇವರ ಕಟ್ಟೆಯ ಒಂದು ಬೇರೆ ಕಡೆ ಸ್ಥಳಾಂತರ ಮಾಡುವ ವಿಚಾರದಲ್ಲಿ ತುಂಬ ದೊಡ್ಡ ಗದ್ದಲ ಇತ್ತು ಮತ್ತು ಹಿಂದುತ್ವದ ಕಾರ್ಯಕರ್ತರು ಸಿಡಿದಿದ್ದು ಕಾಂಗ್ರೆಸ್ ಮತ್ತು ಅಲ್ಪಸಂಖ್ಯಾತರ ವಿರುದ್ಧ ಸಿಡಿದಿದ್ರು ಮತ್ತು ಸರ್ಕಾರದ ವಿರುದ್ಧವಾಗಿ ತುಂಬ ದೊಡ್ಡ ಗಲಾಟೆ ಆಯಿತು. ಅದು ಸ್ವಲ್ಪ ಸುನಿಲ್ ನಾಯಕ್ ಅವರಿಗೆ ಪ್ಲಸ್ ಆಗುವಂಥ ಸಾಧ್ಯತೆ ಇದೆ. ಅವರ ಕೆಲವೊಂದು ಮೈನಸ್ಸನ್ನು ನೋಡ್ತಾ ಹೋದರೆ ಸುನಿಲ್ ನಾಯಕರು ಬಿಸ್ನೆಸ್ ಮೈಂಡೆಡ್ ಅಂತ ಹೇಳ್ತಾರೆ, ಗೊತ್ತಿಲ್ಲ ಏನಂತ. ಬಟ್ ಅವರ ಮೇಲಿರುವಂಥ ಆಪಾದನೆಗಳು, ಜೊತೆಗೆ ಸದ್ಯ ಅವರು PLD ಬ್ಯಾಂಕ್ನ ಅಧ್ಯಕ್ಷರಾಗಿದೆ, ಹೀಗಾಗಿ ಜನರಿಗೆ ಈಸಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥ ಮಾತು. ಜೊತೆಗೆ ನಾಟ್ ರೀಚಬಲ್ ಮತ್ತು ಬಿಸ್ನೆಸ್ ಮೈಂಡೆಡ್ ಆಗಿದ್ದಾರೆ. ಜೊತೆಗೆ ಅವರು ಬೆಂಗಳೂರಿನಲ್ಲಿ ತುಂಬ ದಿನ ಇರ್ತಾರೆ ಎನ್ನುವಂಥ ಮಾತಿತ್ತು. ಬಟ್ ಈಗ ಸೋತ ನಂತರ ಇದೀಗ ಹೊನ್ನಾವರ ಭಟ್ಕಳ ಕ್ಷೇತ್ರದಲ್ಲಿ ತುಂಬ ಜಾಸ್ತಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದು ಮುಖ್ಯವಾಗಿ ಭಟ್ಕಳದ ಒಂದು ಚಿಪ್ಪಿಕಲ್ಲು ದುರಂತ ಆದಾಗ 11 ಜನ ಸಾವಾದಾಗಲೂ ಕೂಡ ಅತ್ಯಂತ ಮುಂಚೂಣಿಯಲ್ಲಿ ನಿಂತು ಇವರು ಎಲ್ಲವನ್ನು ಕೂಡ ನೋಡಿಕೊಂಡಂಥವ್ರು. ಜೊತೆಗೆ ಈ ಮೂರಿನ ಕಟ್ಟೆ ವಿವಾದದಲ್ಲೂ ಕೂಡ ಶಾಂತಗೊಳಿಸಲಿಕ್ಕೆ ಮತ್ತು ನಮ್ಮ ಹಿಂದೂಗಳನ್ನು ಮನವೊಲಿಸಲಿಕ್ಕೆ ತುಂಬ ಪ್ರಯತ್ನ ಪಟ್ಟಂಥವ್ರು. ಹೀಗಾಗಿ ಸುನಿಲ್ ನಾಯಕ್ ಅವರಿಗೆ 2028ರ ಚುನಾವಣೆಯಲ್ಲಿ ಟಿಕೆಟ್ ಬಹುತೇಕ ಸಿಗಬಹುದು. ಭಟ್ಕಳ ಹೊನ್ನಾವರ ಕ್ಷೇತ್ರವನ್ನೇ ಮೂಲವಾಗಿಟ್ಕೊಂಡು ಟಿಕೆಟ್ ಕೊಡೋದಾದರೆ ಸುನಿಲ್ ನಾಯಕ್ ಅವರಿಗೆ ಟಿಕೆಟ್ ಸತಸಿದ್ಧ, ಅಥವಾ ಮೂರನೇ ಯಾವುದೋ ಒಂದು ತಾಲೂಕಿಂದ ಬಂದು ಕೂರಿಸ್ತಾರಂದರೆ ಅದಕ್ಕೆ ಇಲ್ಲಿ ಯಾರೂ ಜವಾಬ್ದಾರರಲ್ಲ. RSS ಕಡೆಯಿಂದ ಕೂಡ ಇನ್ಫ್ಲೂಯೆನ್ಸ್ ಇದೆ ಎನ್ನುವಂಥ ಮಾತು. ಜೊತೆಗೆ ಹೈಕಮಾಂಡ್ ಲೆವೆಲ್ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಇವರಿಗೆ ಉತ್ತಮವಾದಂಥ ಬಾಂಧವ್ಯ. ಇನ್ನು ಎರಡನೇ ಕ್ಯಾಂಡಿಡೇಟ್ ಶಿವಾನಂದ ನಾಯ್ಕ್, ಯಡಿಯೂರಪ್ಪನವರ ಅತ್ಯಾಪ್ತರು. ಯಡಿಯೂರಪ್ಪನವರು 2013ರಲ್ಲಿ BJP ಬಿಟ್ಟು KJP ಕಟ್ಟಿದಾಗಲೂ ಕೂಡ ಅವರು ಯಡಿಯೂರಪ್ಪನವರನ್ನು ನಂಬಿ ಹೋದಂಥವರು ಅಲ್ಲಿ ಸೋಲನ್ನು ಅನುಭವಿಸಬೇಕಾಗಿ ಬಂತು. ಬಟ್ ಅವರು ತಮ್ಮ ಆರಂಭದ ವಯಸ್ಸಿನಲ್ಲೇ, ಯುವ ವಯಸ್ಸಿನಲ್ಲೇ ತುಂಬ ರೆಬಲ್ ಆಗಿ ರಾಜಕಾರಣವನ್ನು ಮಾಡಿದಂಥವ್ರಿಗಿಂತ ಬಟ್ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ರಾಜಕಾರಣ ಮಾಡಿದಂಥವ್ರು ಶಿವಾನಂದ ನಾಯ್ಕ್. ಅಂದರೆ ಭಟ್ಕಳ ಹೊನ್ನಾವರ ಕ್ಷೇತ್ರದಲ್ಲಿ ಒಬ್ಬ ಶಾಂತ ಸ್ವಭಾವದಂಥ ಒಬ್ಬ ವ್ಯಕ್ತಿ, ಹಣ ಮಾಡಿಲ್ಲ ಎನ್ನುವಂಥ ಒಂದು ಅವರ ಮೇಲೆ ದೊಡ್ಡದಂಥ ಪ್ಲಸ್ ಕೂಡ ಇದೆ. ಹೀಗಾಗಿ 1999ರಲ್ಲಿ BJPಯಿಂದ ಗೆಲ್ತಾರೆ, 2004ರಲ್ಲಿ ಮತ್ತೆ ಗೆಲ್ತಾರೆ. ಆದರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಅವರಿಗೆ ಆರೋಗ್ಯ ಕೈ ಕೊಟ್ಟಿತ್ತು ಎನ್ನುವಂಥ ಮಾತು. 2013ರಲ್ಲಿ ಯಡಿಯೂರಪ್ಪನವರು ನಂಬಿ KJP ಹೋದರು, ಅಲ್ಲಿ ಕೂಡ ಸೋಲನ್ನು ಅನುಭವಿಸಬೇಕಾಗಿ ಬಂತು. ಅದಾದ ನಂತರ ಮತ್ತೆ BJPಯಲ್ಲಿ ಸಕ್ರಿಯರಾಗಿದ್ದಾರೆ. ಈ ಮಧ್ಯೆ ಅವರಿಗೆ ಸ್ವಲ್ಪ ಆರೋಗ್ಯ ಕೈ ಕೊಟ್ಟ ಕಾರಣಕ್ಕಾಗಿ ಆಸ್ಪತ್ರೆ ಅದು ಇದು ಎನ್ನುವಂಥ ಓಡಾಟ ಆಯಿತು. ಜೊತೆಗೆ ಅವರು 2006ರ ನಂತರ ಅವ್ರಿಗೂ ಸ್ವಲ್ಪ ಸಚಿವ ಸ್ಥಾನವೂ ಕೂಡ ಒಲ್ದು ಬಂದಿತ್ತು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸಚಿವರಾಗಿ ಕೂಡ ಅವರು ಕೆಲಸ ಮಾಡಿದರು ಮತ್ತು ನಾಮದಾರಿ ಅಥವಾ ಈಡಿಗ ಸಮುದಾಯದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಪಡ್ಕೊಂಡು ಒಂದು ಸ್ವಚಾರಿತ್ರ್ಯ ಉಳ್ಳಂಥ ರಾಜಕಾರಣಿ ಅಂದರೆ ಅದು ಆ ಕಡೆಯಿಂದ ಜೆಡಿ ನಾಯಕ್ ಮತ್ತು ಈ ಕಡೆಯಿಂದ ಇದೇ ಶಿವಾನಂದ ನಾಯ್ಕ್ ಎನ್ನುವಂಥ ಹೆಸರು ಕೂಡ ಕೇಳಿ ಬರುತ್ತೆ. 2028ರ ವೇಳೆಗೆ ಅವರಿಗೆ ಸುನಿಲ್ ನಾಯ್ಕ್ ಅವರ ಜೊತೆಗೆ ಟಿಕೆಟ್ ಸಿಗಬಹುದು. ಅಂದರೆ ಸುನಿಲ್ ನಾಯ್ಕ್ ಅವರಿಗೆ ಎಷ್ಟು ಚಾನ್ಸ್ ಇದ್ದಿಲ್ಲ ಅಷ್ಟು ಚಾನ್ಸ್ ಶಿವಾನಂದ ನಾಯ್ಕ್ ಅವರಿಗೆ ಇದೆಯಾ, ಅಥವಾ ಅವರ ಆರೋಗ್ಯ ಸಮಸ್ಯೆ ಏನಾದರೂ ಅವರಿಗೆ ಮೈನಸ್ ಆಗಬಹುದಾ ಗೊತ್ತಿಲ್ಲ, ನೋಡಬೇಕು ಏನಾಗುತ್ತೆ ಅಂತ. ಹೀಗಾಗಿ BJPಯಿಂದ ಇಬ್ಬರು ಕ್ಯಾಂಡಿಡೇಟು, ಒಂದು ಸುನಿಲ್ ನಾಯ್ಕ್ ಮತ್ತು ಶಿವಾನಂದ ನಾಯ್ಕ್
ಇಬ್ಬರು ಕ್ಯಾಂಡಿಡೇಟ್ಗಳಿದ್ದಾರೆ. ಕಾಂಗ್ರೆಸ್ಸಿಂದ ಸದ್ಯದಲ್ಲಿ ಮಂಕಾಳು ವೈದ್ಯ ಮತ್ತು ಜೆ.ಡಿ. ನಾಯಕ್ ಎನ್ನುವಂಥ ಕ್ಯಾಂಡಿಡೇಟ್ ಇದ್ದಾರೆ. ಮಂಕಾಳು ವೈದ್ಯ ಅವರಿಗೆ ಟಿಕೆಟ್ ಯಾಕೆ ತಪ್ಪಬಹುದು ಎನ್ನುವುದಕ್ಕೆ ಮತ್ತೊಂದು ಮೈನಸ್ ಅಂದರೆ ಅಥವಾ ಒಂದು ಕಾರಣ ಅಂದರೆ ಭಟ್ಕಳ ಹೊನ್ನಾವರ ಅಂದ ಕೂಡಲೇ ಇಡೀ ನಮ್ಮ ರಾಜ್ಯದಲ್ಲಿ ಹೇಗೆ ಮಂಡ್ಯ ಕಡೆ ಅಥವಾ ರಾಮನಗರ ಹಾಸನ ಕಡೆ ಈ ಒಕ್ಕಲಿಗ ನಾಯಕ ಅಥವಾ ದೇವೇಗೌಡರ ಒಂದು ಸಮುದಾಯದ ನಾಯಕರು ಜಾಸ್ತಿ ಕಾಂಪಿಟೇಷನ್ ಮಾಡ್ತಾರಲ್ಲ, ಒಂದು ಕ್ಷೇತ್ರದಲ್ಲಿ 6 ರಿಂದ 7 ಜನ ಒಕ್ಕಲಿಗ ಕಾಂಪಿಟೇಟರ್ಗಳು ಇರ್ತಾರೆ ಅಥವಾ ಒಕ್ಕಲಿಗ MLA ಕ್ಯಾಂಡಿಡೇಟ್ ಇರ್ತಾರೆ. ಹಾಗಾಗಿ ಅಂಥ ಒಂದು ನಾವು ವ್ಯವಸ್ಥೆ ನೋಡಬೇಕಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೊನ್ನಾವರದಲ್ಲಿ ಮಾತ್ರ ನೀವೊಂದು 20 ಜನ ಒಂದು ಅಸೆಂಬ್ಲಿ ಎಲೆಕ್ಷನಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ನಾವು ನಾಮಿನೇಷನ್ ಹಾಕಿ ಕೊನೆಯಲ್ಲಿ ಉಳ್ಕೊಂಡ್ಬಿಟ್ರೆ ಒಂದು 20 ಜನ ಒಂದು ಕ್ಷೇತ್ರ ಉಳ್ಕೊಂಡ್ಬಿಟ್ರೆ ಅಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಈ ನಾಮಧಾರಿ ನಾಯಕಗಳೇ ಇರ್ತಾರೆ. ಅಂಥ ಒಂದು ಕ್ಷೇತ್ರ ಹೊನ್ನಾವರ ಭಟ್ಕಳ ಕ್ಷೇತ್ರ. ಹೊನ್ನಾವರದಲ್ಲಿ ನಾಮಧಾರಿ ಸಮುದಾಯವರು ಜಾಸ್ತಿ ಇದ್ದರೆ ಅದು ಕೂಡ ಒಂದು ಯಾವ ಕ್ಯಾಂಡಿಡೇಟ್ ಗೆಲ್ಲಬಹುದು ಎನ್ನುವುದಕ್ಕೆ ಲೀಡ್ ಕೊಡುತ್ತೆ. ಪಕ್ಕದಲ್ಲಿರುವಂಥ ಭಟ್ಕಳ ಯಾರು ಗೆಲ್ಲಬಹುದು ಎನ್ನುವಂಥ ಒಂದು ಫೈನಲ್ ಟಚ್ ಕೂಡ ಕೊಡುತ್ತೆ. ಹೀಗಾಗಿ ಇಲ್ಲಿ ಹಿಂದೂ ಮುಸ್ಲಿಂ ವೋಟಿಂಗ್ ಲೆಕ್ಕಾಚಾರ ತುಂಬ ಚೆನ್ನಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಮತ್ತು ಭಟ್ಕಳ ಕ್ಷೇತ್ರ ಒಂದು ರಾಜಕೀಯವಾಗಿ ಅತ್ಯಂತ ಕುತೂಹಲವನ್ನು ಕಾಯ್ದುಕೊಂಡಿರುವಂಥ ಒಂದು ತಾಲೂಕು, ಒಂದು ಕ್ಷೇತ್ರ ಅಂತ ಹೇಳ್ಬೋದು. ಇಲ್ಲಿ ನಾಮಧಾರಿಗಳು ಇದ್ದಾರೆ, ಮೀನುಗಾರ ಸಂಘದವರು ಇದ್ದಾರೆ, ಮುಸ್ಲಿಮ್ಸು ಇದ್ದಾರೆ. ಹೀಗಾಗಿ ಯಾರು ಯಾವ ಕಡೆ ಕೊನೆ ಘಟ್ಟದಲ್ಲಿ ಕೈ ಹಿಡಿತಾರೆ ಅನ್ನೋದು ಕೂಡ ಕಾದು ನೋಡಬೇಕು. ಯಾಕಂದರೆ ಸುನಿಲ್ ನಾಯಕ್ ಅಥವಾ ಶಿವಾನಂದ ನಾಯಕರು BJPಯಿಂದ ಪಕ್ಕ ಆಗ್ತಾರೆ, ಯಾರಾದ್ರೊಬ್ಬ ನಾಯಕರಿಗೆ ಕೊಡ್ತಾರೆ. ಆ ನಾಯಕ್ ಅವರನ್ನು ಸೋಲಿಸ್ಬೇಕಂದ್ರೆ ಮತ್ತೊಬ್ಬ ನಾಯಕ ವ್ಯಕ್ತಿಯನ್ನೇ ಕಾಂಗ್ರೆಸ್ನಿಂದ ಕೊಟ್ಟರೂ ಅಚ್ಚರಿ ಇಲ್ಲ. ಹಾಗೆ ಕೊಡುವಂತೆ ಬೇರೆ ಬೇರೆ ತಾಲೂಕಿನ, ಉತ್ತರ ಕನ್ನಡ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನ MLAಗಳು ಹಿರಿಯರು ಕೂಡ ಒತ್ತಡ ಹೇರುವಂಥ ಸಾಧ್ಯತೆ ಇದೆ. ಅದರ ಅರ್ಥ ಮಂಕಾಳು ವೈದ್ಯವರನ್ನ ಸದ್ಯದಲ್ಲಿ ದೂರ ಇಡಬೇಕೆನ್ನುವಂಥ ಒಂದು ದುರುದ್ದೇಶ ಕೂಡ ಇರ್ಬೋದು. ಹೀಗಾಗಿ BJPಯಿಂದ ಸುನಿಲ್ ನಾಯಕ್ ಮತ್ತು ಶಿವಾನಂದ ನಾಯಕ್ ಅವರ ನಡುವೆ ಕಾಂಪಿಟೇಷನ್ ಇದೆ. ಆದರೆ ಬಹುಶಃ ಸುನಿಲ್ ನಾಯಕ್ ಅವರಿಗೆ ಟಿಕೆಟ್ ಸಿಗಬಹುದು, ನೋಡಬೇಕು. ಇನ್ನು JDSನಿಂದ ಬಂದಾಗ ಇಬ್ಬರು ಹೆಸರು, ಇನಾಯತುಲ್ಲಾ ಎನ್ನುವಂಥ ಒಬ್ಬ ಅಲ್ಪಸಂಖ್ಯಾತ ಮುಖಂಡರು ಕೂಡ ಇದ್ದಾರೆ, ಭಟ್ಕಳ ಮೂಲದವರು. ಜೊತೆಗೆ ನಾಗೇಂದ್ರ ನಾಯ್ಕ್ ಎನ್ನುವಂಥ ಒಬ್ಬ ಸ್ಪರ್ಧಿ, ಅವರು ಸುಪ್ರೀಂ ಕೋರ್ಟ್ನ ವಕೀಲರಾಗಿದ್ದಂಥವ್ರು. 2023ರಲ್ಲಿ JDSನಿಂದ ಸ್ಪರ್ಧೆ ಮಾಡಿ 1500 ಮತವನ್ನು ಕೂಡ ಪಡ್ಕೊಂಡಂಥವ್ರು. ಬಹುಶಃ ಅವರಿಗೆ ಟಿಕೆಟ್ ಸಿಗಬಹುದು JDSನಿಂದ, ಅಥವಾ ಅಲ್ಪಸಂಖ್ಯಾತ ಮುಖಂಡರಿಗೆ ಕೂಡ ಟಿಕೆಟ್ ಸಿಗಬಹುದು. ಅಥವಾ ಟಿಕೆಟ್ ಆಸ್ಪಿರೆಂಟ್ ಯಾರೇ ಆಗಿದ್ರು ಕೂಡ BJP ಮತ್ತು JDSನಿಂದ ಬಂದಾಗ ಅಲ್ಲಿ NDA ಮೈತ್ರಿಕೂಟ ಅಂತ ಬರುತ್ತೆ. NDA ಮೈತ್ರಿಕೂಟ ಅಂತ ಬಂದಾಗ ಕಳೆದ 2 ಎಲೆಕ್ಷನ್ ತೆಗೆದುಕೊಂಡಾಗ 2018ರಲ್ಲಿ ಸುನಿಲ್ ನಾಯ್ಕ್ ಎನ್ನುವಂಥ BJP ಅಭ್ಯರ್ಥಿ ಗೆದ್ದರು. 2023ರಲ್ಲಿ 38% ಮತವನ್ನು ಪಡ್ಕೊಂಡಿದ್ದಾರೆ. ಹೀಗಾಗಿ ಅಲ್ಲಿ ಲೆಕ್ಕಾಚಾರ ಮಾಡಿದಾಗ ಅದು ಟಿಕೆಟು BJPಗೆ ಹೋಗುತ್ತೆ. BJPಗೆ ಹೋದಾಗ ಅಲ್ಲಿ JDSನಿಂದ ಆಸ್ಪಿರೆಂಟ್ಗಳು ಏನೇ ಮಾಡಿದರೂ ಕೂಡ ಟಿಕೆಟ್ ಸಿಗ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ನಾಗೇಂದ್ರ ನಾಯ್ಕ್, ಸುಪ್ರೀಂ ಕೋರ್ಟ್ ವಕೀಲರು ಮತ್ತು ಸ್ವಚಾರಿತ್ರ್ಯ ಉಳ್ಳಂಥ ಅಥವಾ ಒಂದು ದೊಡ್ಡ ಹೆಸರನ್ನು ಮಾಡಿರುವಂಥ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಅನೇಕ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ನಾಗೇಂದ್ರ ನಾಯ್ಕರು. ಅವರು ಇಂಡಿಪೆಂಡೆಂಟ್ ಆಗಿ ನಿಲ್ಲುವಂಥ ಸಾಧ್ಯತೆ ಇದೆ ಅನ್ನುವಂಥ ಮೂಲಗಳು ನಮಗೆ ಸಿಗ್ತಾ ಇದೆ. ಹೀಗಾಗಿ ಒಂದು 6-7 ಜನ ಮೇ ಬಿ ಕಾಂಗ್ರೆಸ್ಸಿಂದ ಮತ್ತೊಂದು ಹೆಸರು ಆ್ಯಡ್ ಆಗ್ಬೋದು, ಅಲ್ಲಿ ಲೋಕಲ್ ಹೆಸರುಗಳು ಆ್ಯಡ್ ಆಗ್ಬೋದು. ಅಂದರೆ ಮಂಕಾಳು ವೈದ್ಯರ ಜೊತೆ ಜೆ.ಡಿ. ನಾಯಕ್ ಅವರಿದ್ದಾರೆ, ಅವ್ರ ಜೊತೆ ಬೇರೆ ಒಂದಿಬ್ಬರು ಹೆಸರು ಆ್ಯಡ್ ಆಗ್ಬೋದು. BJPಲೂ ಸುನಿಲ್ ನಾಯ್ಕ್ ಮತ್ತು ಶಿವಾನಂದ ನಾಯ್ಕ್ ಇದ್ದಾರೆ, ಅವರ ಜೊತೆ ಮತ್ತೊಂದು 2 ಹೆಸರು ಆ್ಯಡ್ ಆಗ್ಬೋದು. JDSನಲ್ಲಿ ಹೆಸರಿದ್ದರೂ ಕೂಡ ಅದು ಮೈತ್ರಿ ಧರ್ಮದ ಪಾಲನೆ ಆಗಿರೋದ್ರಿಂದ ಅದು ಬಹುಶಃ 99% ಅದು BJPಗೆ ಹೋಗುತ್ತೆ. ಹಾಗಾಗಿ BJPಯಿಂದ ನಿಲ್ತಾರೆ. ಇನ್ನು ಇಂಡಿಪೆಂಡೆಂಟಾಗಿ ಒಂದು 16 ಜನ ನಿಲ್ತಾರೆ. ಅದರಲ್ಲಿ ನಾಗೇಂದ್ರ ನಾಯ್ಕ್ ಎನ್ನುವಂಥ ಒಬ್ಬ ಪಕ್ಷೇತರ ಅಭ್ಯರ್ಥಿ ಅಥವಾ ವಕೀಲರು ಕೂಡ ಪಕ್ಷೇತರಾಗಿ ನಿಲ್ಲುವಂಥ ಸಾಧ್ಯತೆ ಇದೆ. ನೋಡಬೇಕು 2028ರ ವೇಳೆಗೆ ಈ ಒಂದು ಈಗಿನ ಸಿಚುವೇಶನ್ ಹೇಗೆ ಬದಲಾಗುತ್ತೆ, ಎಲ್ಲವೂ ಕೂಡ ಕಾದು ನೋಡಬೇಕು. 4 ಪ್ರಮುಖ ಕ್ಯಾಂಡಿಡೇಟ್ಗಳು, ಒಂದು ಪಕ್ಷೇತರ ಅಭ್ಯರ್ಥಿ. ಹೀಗಾಗಿ ಇವರ ಮಧ್ಯೆ ದೊಡ್ಡ ಕಾಂಪಿಟೇಷನ್ ಇದೆ. ಆದರೆ ಈ 5ರಲ್ಲಿ 4 ಈಡಿಗ ಸಮುದಾಯಕ್ಕೆ, ಅಂದರೆ ನಾಮಧಾರಿ ಸಮುದಾಯಕ್ಕೆ ಸೇರಿದಂಥವ್ರು ಎನ್ನುವುದು ಕೂಡ ಇದೀಗ ಅಚ್ಚರಿಯ ವಿಷಯ. ಒಂದು ವೇಳೆ ಮಂಕಾಳು ವೈದ್ಯ ಅವರಿಗೂ ಟಿಕೆಟ್ ತಪ್ಪಿಟ್ರೆ ಕಾಂಪಿಟೇಷನ್ನಲ್ಲಿ ಇರುವಂಥ ಎಲ್ಲರೂ ಕೂಡ ನಾಮಧಾರಿ ಈಡಿಗರಾಗಿರ್ತಾರೆ. ಒಂದು ವೇಳೆ ಮಂಕಾಳು ವೈದ್ಯ ಅವರಿಗೆ ಏನಾದರೂ ಟಿಕೆಟ್ ತಪ್ಪಿಟ್ರೆ ಅವರು ಮತ್ತೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಲ್ತಾರೆ ಮತ್ತು ಗೆಲ್ಲುವಂಥ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಮತಗಳು ಈ ನಾಯಕ್ ಕಮ್ಯುನಿಟಿ ಮಧ್ಯೆ ಹರಿದು ಹಂಚಿ ಹೋಗೋದ್ರಿಂದ ಮಂಕಾಳು ವೈದ್ಯವರಿಗೆ ಅದು ಕೂಡ ಲಾಭ ಆಗುವಂಥ ಸಾಧ್ಯತೆ ಇದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.